Greetings in the name of Jesus Christ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to Isaiah chapter 40, verse 31. ಈ ದಿನದ ನಾವು ದೇವರ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. But those who wait for the Lord shall change and renew their strength and power. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. They shall lift their wings and mount up as eagles. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. They shall run and not be weary. They shall walk and not faint or become tired. ಓಡಿ ದಣಿಯರು, ನಡೆದು ಬಳಲರು. Bible says, those who hope in God shall renew their strength and power. ಯಾರೆಲ್ಲ ಕರ್ತನಾದ ಯೆಹೋವನ ಮೇಲೆ ನಿರೀಕ್ಷೆ ಇಡ್ತಾರೋ ಅವರೆಲ್ಲರೂ ಸಹ ಹೊಸ ಬಲ ಹೊಂದುತ್ತಾರೆ. ಅಷ್ಟೇ ಅಲ್ಲ, ಹೊಸ ಶಕ್ತಿಯನ್ನು ಹೊಂದಿಕೊಳ್ಳುತ್ತಾರೆ. They shall lift their wings and mount up as eagles. ಅವರು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಏರಲ್ಪಡ್ತಾರೆ. They shall run and not be weary. ಅವರು ಓಡಿದರೂ ಸಹ ದಣಿಯರು. They shall walk and not be tired. ನಡೆದರೂ ಅವರು ಬಳಲರು. God shall renew their strength. ದೇವರು ಅವರಿಗೆ ಹೊಸ ಬಲವನ್ನು ಅನುಗ್ರಹಿಸುತ್ತಾನೆ. Those who trust and hope in God keep on going. ಯಾವ ವ್ಯಕ್ತಿ ಆತನ ಮೇಲೆ ನಿರೀಕ್ಷೆ ಇಟ್ಟು ಭರವಸೆ ಇಟ್ಟು ಮುಂದೆ ಚಲಿಸ್ತಾನೋ ಆತನು ಇವುಗಳನ್ನು ಹೊಂದುತ್ತಾನೆ. Prophet Isaiah encouraged the Israelites taken as captives in Babylon. ಬಾಬಿಲೋನ್ನಲ್ಲಿ ಒಂದು ಸೆರೆವಾಸಕ್ಕೆ ಇಸ್ರಾಯೇಲನ್ನು ಕರ್ಕೊಂಡು ಹೋದಂತಹ ಸಮಯದಲ್ಲಿ ಪ್ರವಾದಿಯಾದ ಯೆಶಾಯನು ಅವನ್ನ ಉತ್ತೇಜಿಸುತ್ತಿದ್ದಾನೆ. He appealed to them to renew their hope as the only way out of despair. ಸ್ಥಿತಿಯಿಂದ ಬರುವುದಕ್ಕೆ ದೇವರ ಮೇಲೆ ನಿರೀಕ್ಷೆ ಇಡುವುದು ಅತಿ ಮುಖ್ಯವಾದುದು ಅಂತ ಹೇಳಿದ. They were in exile for several decades and on the edge of despair. ಕೆಲವು ವರ್ಷಗಳ ನಂತರ ಅವರು ಆ ಒಂದು ಸೆರೆವಾಸದಲ್ಲಿಯೇ ಇದ್ರು. ಸೊ ಆ ಒಂದು ಕುಗ್ಗಿದ ಸ್ಥಿತಿಗೆ ಒಳಗಾಗಿದ್ದರು. Babylonians destroyed Jerusalem and enslaved the people. ಬಾಬಿಲೋನಿಯವರು ಸಂಪೂರ್ಣವಾಗಿ ಯೆರೂಸಲೇಮನ್ನ ನಾಶ ಮಾಡಿ ಅವ್ರನ್ನ ಜನಗಳನ್ನೆಲ್ಲ ದಾಸತ್ವಕ್ಕೆ ಇಟ್ಕೊಂಡ್ರು. The captives desired for God's intervention. ಆ ದೇವರಿಗೆ ಒಳಗಾಗುವಂತ ಸ್ಥಿತಿಗೆ ತರುವಂತದಾಗಿತ್ತು. But they did not see divine intervention. ಆದ್ರೆ ಅವರು ದೈವಿಕ ಒಂದು ಒಳಗಾಗುವಿಕೆ ಅವರು ಕಾಣ್ಲಿಲ್ಲ. They were tired. ಅವರು ತುಂಬಾ ದಣಿದಂತವರಾದರು. Sometimes we also become impatient like children of Israel. ನಾವುಗಳು ಸಹ ಕೆಲವು ಬಾರಿ ತಾಳ್ಮೆ ಇಲ್ಲದಂತಹ ಇಸ್ರಾಯೇಲರ ರೀತಿಯಲ್ಲಿ ಇರ್ತೀವಿ. It's impossible for God to forget our sorrows. ನಮ್ಮ ದುಃಖಗಳನ್ನು ಆತನು ಮರೆಯುವುದಕ್ಕೆ ತುಂಬಾ ಕಷ್ಟಕರವಾದದ್ದು, ಅಸಾಧ್ಯವಾದದ್ದು. He does not grow weary. ನಾವು ಬಳಲಿ ಹೋಗಬಾರ್ದೆಂದು ಆತನು God gives strength in our moments of great need. ನಮಗೆ ಬೇಕಾದಂತ ಬಲವನ್ನು ಆತನು ಅನುಗ್ರಹಿಸುವತನಾಗಿದ್ದಾನೆ. Trust God while waiting for God. ದೇವರಿಗಾಗಿ ಕಾದಿರುವಾಗ ಆತನ ಮೇಲೆ ನಿರೀಕ್ಷೆ ಇಡಬೇಕು ನಾವು. God is eternal and his timing is perfect. ದೇವರ ಒಂದು ಸಮಯ ನಿತ್ಯತ್ವವಾದದ್ದು. ಆತನ ಕಾಲಗಳು ತಕ್ಕ ಸಮಯದಲ್ಲಿ ಆತನು ನೆರವೇರಿಸುವಂತನಾಗಿದ್ದಾನೆ. While waiting for God, do not look to circumstances. ನಾವು ದೇವರನ್ನ ಎದುರು ನೋಡುವಾಗ ನಮ್ಮ ಪರಿಸ್ಥಿತಿಗಳನ್ನ ನಾವು ನೋಡಬಾರದು. God gives strength to those
who acknowledge their weaknesses and confess their sin. ಯಾರ ತನ್ನ ಬಲಹೀನತೆಯನ್ನು ಒಪ್ಪಿಕೊಂಡು ಪಾಪಗಳನ್ನು ಬಿಟ್ಟು ಬಿಡ್ತಾನೋ ಅಂತನನ್ನ ದೇವರು ಹೊಸ ಬಲ ಕೊಡ್ತಾನೆ. We must be united with the Lord while waiting upon God. ದೇವರಿಗೋಸ್ಕರ ಕಾಯ್ದು ನಾವು ಆತನೊಂದಿಗೆ ಐಕ್ಯತೆಯಲ್ಲಿ ಒಳಗಾಗಬೇಕು. We must submit to God's sovereignty. ನಮಗೆ ಎಲ್ಲ ಅವಕಾಶಗಳನ್ನು ದೇವರಿಗೆ ಸಮರ್ಪಣೆ ಉಳ್ಳವರಾಗಿ ಮಾರ್ಪಡಿಸಿಕೊಳ್ಬೇಕು. God is sovereign in your present situation, sickness and financial crisis. ನಮ್ಮ ಎಂತ ಒಂದು ಪರಿಸ್ಥಿತಿಗಳು ನಾವು ಎದುರಿಸಬಹುದು, ಅದು ರೋಗನ ಅಥವಾ ಹಿಂಸೆಗಳ ಇಕ್ಕಟ್ಟುಗಳು, ಆದ್ರೆ ಅವೆಲ್ಲವುಗಳಿಂದ ದೇವ್ರು ಬಿಡಿಸ್ತಿರೋ ನಿರೀಕ್ಷೆ ನಮಗಿರ್ಬೇಕು. God wants to renew your strength at the end of the trial period. ಆ ಒಂದು ಕಷ್ಟ ಕಾಲದ ಮಧ್ಯದಲ್ಲೂ ಸಹ ಅದನ್ನ ದೇವರು ತೀರಿಸಿ ನಮಗೆ ಒಳ್ಳೆ ಸ್ಥಳಕ್ಕೆ ನಡೆಸ್ತಾನೆ ಅನ್ನೋ ನಿರೀಕ್ಷೆ ಇಟ್ಕೋಬೇಕು. Walk through the trials to shape your character and attitude. ನಮ್ಮ ಗುಣ ಮತ್ತು ವರ್ತನೆಗಳನ್ನ ದೇವರು ಸರಿಯಾದ ರೀತಿಯಲ್ಲಿ ರೂಪಿಸ್ತಾನೆ ನಾವು ಹಾದು ಹೋಗುವಂತ ಕಷ್ಟಗಳ ಮತ್ತು ಹಿಂಸೆಗಳ ನಿಮಿತ್ತ. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.